ಎಲ್ಲರಿಗೂ ನಮಸ್ಕಾರ. ಕಾಂತಾರ ಈ ಸಿನಿಮಾ ಯಶಸ್ಸನ್ನ ಮರೆಯೋಕಾಗತ್ತಾ ಹೇಳಿ ಅಲ್ವಾ? ಒಂದು ಸಣ್ಣ ಸಿನಿಮಾ ಇಡೀ ದೇಶವನ್ನೇ ತಿರುಗಿ ನೋಡೋ ಹಾಗೆ ಮಾಡಿತ್ತು. ಈಗ ಅದರ ಪ್ರೀಕ್ವೆಲ್ ಬರ್ತಿದೆ, ಕಾಂತಾರ ಚಾಪ್ಟರ್ 1. ಆದ್ರೆ ಬಜೆಟ್ ಮಾತ್ರ 100 ಕೋಟಿಗೂ ಹೆಚ್ಚು. ಅಬ್ಬಬ್ಬಾ, ಇಷ್ಟೊಂದು ದೊಡ್ಡ ಜಂಪ್! ಇದೊಂದು ಜೀನಿಯಸ್ ಮೂವಾ ಅಥವಾ ದುರಾಸೆನಾ? ಬನ್ನಿ ಇದರ ಹಿಂದಿನ ಕಥೆಯೇನು ಅಂತ ಒಮ್ಮೆ ನೋಡ್ಬಿಡೋಣ. ಮೊದಲ ಕಾಂತಾರ ನಿಜಕ್ಕೂ ಒಂದು ಪವಾಡವೇ ಸರಿ. ಯೋಚನೆ ಮಾಡಿ, ಕೇವಲ 16 ಕೋಟಿಯಲ್ಲಿ ಶುರುವಾದ ಒಂದು ಪ್ರಾದೇಶಿಕ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ 400 ಕೋಟಿ ಗಳಿಸಿ ಇತಿಹಾಸವನ್ನೇ ಬರೆಯಿತು. ಇದು ಬರೀ ನಂಬರ್ಗಳಲ್ಲ, ಇದು ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಹೆಗ್ಗಳಿಕೆ. ಆದ್ರೆ ಈಗ ನೋಡಿ, ಕಾಂತಾರ ಚಾಪ್ಟರ್ 1ನ ಬಜೆಟ್ 100 ಕೋಟಿ ದಾಟಿದೆ. ಹೌದು, ನೀವು ಸರಿಯಾಗೇ ಕೇಳಿಸ್ಕೊಂಡಿದ್ದೀರಿ, ಇದು KGF ಚಾಪ್ಟರ್ 2ಗಿಂತಲೂ ಜಾಸ್ತಿ. ಇದು ನಮ್ಮ ಸ್ಯಾಂಡಲ್ವುಡ್ನ ಅತೀ ದುಬಾರಿ ಸಿನಿಮಾಗಳ ಲಿಸ್ಟ್ಗೆ ಸೇರ್ಲಿದೆ. ಇಂಥ ದಿಢೀರ್ ಬದಲಾವಣೆಗೆ ಕಾರಣವಾದ್ರೂ ಏನು? ಹಾಗಾದ್ರೆ ಇಲ್ಲಿ ಬರೋ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ಇಷ್ಟೊಂದು ದೊಡ್ಡ ಬಜೆಟ್, ಇದು ಕೇವಲ ಹಣ ಮಾಡೋ ದುರಾಸೆನಾ ಅಥವಾ ಸಿನಿಮಾದ ಕಥೆಗೆ ಬೇಕಾಗಿರೋ ಒಂದು ಜಾಣ್ಮೆಯ ನಡೆನಾ? ಸರಿ, ಈ 100 ಕೋಟಿ ಬಜೆಟ್ಗೆ ಟ್ರೇಲರ್ನಲ್ಲಿ ಏನಾದ್ರೂ ಸಮರ್ಥನೆ ಸಿಗುತ್ತಾ? ಬನ್ನಿ, ಒಂದು ಆಳವಾದ ವಿಮರ್ಶೆಯನ್ನ ಆಧಾರವಾಗಿಟ್ಕೊಂಡು ಟ್ರೇಲರ್ ನಮ್ಗೆ ಕೊಡ್ತಿರೋ ಸುಳಿವುಗಳನ್ನ ಹುಡುಕೋಣ. ವಿಮರ್ಶಕರು ಹೇಳೋ ಪ್ರಕಾರ ಟ್ರೈಲರ್ನ ವಿಜುವಲ್ಸ್ ಇದೆಯಲ್ಲ, ಅಬ್ಬಬ್ಬಾ, ಭೂಮಿ, ನೀರು, ಬೆಂಕಿ ಮತ್ತು ಗಾಳಿ, ಈ 4 ಪಂಚಭೂತಗಳನ್ನೇ ಇಟ್ಕೊಂಡು ಕಟ್ಟಿರುವ ದೃಶ್ಯಗಳು ಥಿಯೇಟರ್ನಲ್ಲಿ ಒಂದು ಮರೆಯಲಾಗದ ಅನುಭವ ಕೊಡೋದು ಗ್ಯಾರಂಟಿ. ಇಲ್ಲಿ ಒಂದು ಮುಖ್ಯವಾದ ವಿಚಾರವನ್ನ ಗಮನಿಸಬೇಕು. ಈ ಸಿನಿಮಾ ಬೇರೆ ಬ್ಲಾಕ್ಬಸ್ಟರ್ಗಳ ಥರ ಅಲ್ಲ. ವಿಮರ್ಶಕರು ಹೇಳ್ತಿರೋದೇನು ಅಂದ್ರೆ, ಈ ಬಜೆಟ್ ಸುಮ್ನೆ ಕಂಪ್ಯೂಟರ್ ಗ್ರಾಫಿಕ್ಸ್ಗೋ VFXಗೋ ಖರ್ಚಾಗ್ತಿಲ್ಲ, ಬದಲಿಗೆ ಎಲ್ಲವೂ ನೈಜವಾಗಿರ್ಬೇಕು ಅನ್ನೋ ಕಾರಣಕ್ಕೆ. ನಿಜವಾದ ಕಾಡು, ನಿಜವಾದ ಜನ, ನಮ್ಮ ಅಪ್ಪಟ ಸಂಸ್ಕೃತಿಯನ್ನ ಪರದೆ ಮೇಲೆ ತರೋಕೆ ಈ ಹಣವನ್ನ ಬಳಸಲಾಗ್ತಿದೆ. ನೋಡಿ, ವಿಮರ್ಶಕರ ಈ ಒಂದು ಮಾತು ಸಾಕು ಎಲ್ಲವನ್ನೂ ಹೇಳೋಕೆ. 1000 ಕೋಟಿ ಸುರಿದ್ರೂ ಈ ಕ್ವಾಲಿಟಿ ತರೋಕೆ ಆಗಲ್ಲ. ಯಾಕಂದ್ರೆ ಇಲ್ಲಿ ಸೇಲ್ ಆಗ್ತಿರೋದು ಕಥೆ, ಕೇವಲ ಕಣ್ಣು ಕೋರೈಸೋ ದೃಶ್ಯಗಳಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಸಿನಿಮಾ ಮೊದಲ ಭಾಗದ ದೈವದ ಮೂಲ ಕಥೆಯನ್ನ ಹೇಯತ್ತೆ. ಆ ದೈವ ಯಾರು, ಅವರ ಹಿನ್ನೆಲೆ ಏನು, ಈ ಎಲ್ಲೋ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಇದು ಮೊದಲ ಸಿನಿಮಾ ನೋಡಿದ್ವರೆಗೂ ಸರಿ, ನೋಡ್ದೇ ಇರೋರಿಗೂ ಸರಿ, ಒಂದು ಹೊಸ ಅನುಭವನ ಕೊಡತ್ತೆ. ಈಗ ಈ ಇಡೀ ಪ್ರಾಜೆಕ್ಟ್ನ ಹಿಂದಿರೋ ಆ ಒನ್ ಮ್ಯಾನ್ ಆರ್ಮಿ ಬಗ್ಗೆ ಮಾತಾಡೋಣ. ರಿಷಬ್ ಶೆಟ್ಟಿ ಇವರು ಬರೀ ಹೀರೋ ಅಲ್ಲ, ಅವರೇ ಈ ಸಿನಿಮಾದ ಕಥೆಗಾರ, ಅವರೇ ನಿರ್ದೇಶಕ, ಮತ್ತೆ ಅವರೇ ಮುಖ್ಯ ನಟ ಕೂಡ. ಒಬ್ರೇ ವ್ಯಕ್ತಿ ಇಷ್ಟೆಲ್ಲ ಜವಾಬ್ದಾರಿಗಳನ್ನ ಹೊತ್ತು ನಿಂತಿರೋದು ಅವರ ಟ್ಯಾಲೆಂಟ್ಗೆ ಹಿಡಿದ ಕೈಗನ್ನಡಿ. ಅದಕ್ಕೆ ನೋಡಿ, ವಿಮರ್ಶಕರು ಸುಮ್ನೆ ಅವರಿಗೆ ರಿಷಬ್ ಇಂಪಾಸಿಬಲ್ ಶೆಟ್ಟಿ ಅಂತ ಹೆಸರು ಕೊಟ್ಟಿಲ್ಲ. ಅವರು ಮಾಡ್ತಿರೋ ಕೆಲ್ಸ ಅಸಾಧ್ಯವಾದುದನ್ನ ಸಾಧ್ಯ ಮಾಡೋ ತರ ಇದೆ. ಅವರ ಆಕ್ಟಿಂಗ್ ಪವರ್ ಎಷ್ಟಿದೆ ಅಂದ್ರೆ, ಕೆಲವು ಸೀನ್ಗಳು ಸ್ಕ್ರೀನನ್ನೇ ಹರಿದಾಕುತ್ತೆ ಅಂತ ವಿಮರ್ಶಕರು ಹೇಳ್ತಾರೆ. ಯಾವುದೇ ಮೇಕಪ್ ಇಲ್ಲ, VFX ಇಲ್ಲ, ಕೇವಲ ತಮ್ಮ ನಟನೆಯಿಂದಲೇ ಒಂದು ದೈವಿಕತೆಯನ್ನ ಸ್ಕ್ರೀನ್ ಮೇಲೆ ತರ್ತಾರಂತೆ. ನಿಜಕ್ಕೂ ಅದ್ಭುತ ಅಲ್ವಾ? ಸಿನಿಮಾದ ನೈಜತೆಗೆ ಇನ್ನೊಂದು ಉದಾಹರಣೆ ಬೇಕಾ? ಇಲ್ಲಿದೆ ನೋಡಿ. ಕ್ಲೈಮ್ಯಾಕ್ಸ್ ಸೀನ್ನಲ್ಲಿ ಕಂಪ್ಯೂಟರಿಂದ ಸೃಷ್ಟಿಸಿದ ಜನರಿಲ್ಲ, ಬದಲಾಗಿ 1000 ನಿಜವಾದ ಜನರನ್ನು ಬಳಸಿದ್ದಾರಂತೆ. ಒಂದೇ ಫ್ರೇಮ್ನಲ್ಲಿ 1000 ಜನರನ್ನು ಡೈರೆಕ್ಟ್ ಮಾಡೋದು ಎಂಥ ದೊಡ್ಡ ಚಾಲೆಂಜ್ ಅಂತ ಒಮ್ಮೆ ಯೋಚಿಸಿ. ಇನ್ನು ಸಪೋರ್ಟಿಂಗ್ ಕಾಸ್ಟ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ವಿಲೆನ್ ಪಾತ್ರಕ್ಕೆ ಗುಲ್ಶನ್ ದೇವಯ್ಯ ಅವರನ್ನ ಆಯ್ಕೆ ಮಾಡಿದ್ದನ್ನ ವಿಮರ್ಶಕರು ಮಾಸ್ಟರ್ ಸ್ಟ್ರೋಕ್ ಅಂತಾನೇ ಕರೆದಿದ್ದಾರೆ. ಅಂದ್ರೆ ಒಬ್ಬ ಭಯಾನಕ, ಬುದ್ಧಿವಂತ ಖಳನಾಯಕನನ್ನ ನಾವು ಎದುರು ನೋಡಬಹುದು. ಸರಿ, ಈಗ ಈ ವಿಮರ್ಶೆಯ ಅತಿ ಇಂಟ್ರೆಸ್ಟಿಂಗ್ ಮತ್ತು ಸ್ವಲ್ಪ ಕಾಂಟ್ರವರ್ಷಿಯಲ್ ಭಾಗಕ್ಕೆ ಬರೋಣ. ಈ ಸಿನಿಮಾನ ಇಂಡಸ್ಟ್ರಿಗೆ ಒಂದು ಅಪಾಯಕಾರಿ ಬೆದರಿಕೆ ಅಂತ ಯಾಕೆ ಕರೀತಿದ್ದಾರೆ? ಈ ಸಿನಿಮಾನ ಬ್ಯಾನ್ ಮಾಡ್ಬೇಕು ಅಂತ ವಿಮರ್ಶಕರು ಯಾಕೆ ವಾದ ಮಾಡ್ತಿದ್ದಾರೆ? ಇದ್ರ ಹಿಂದಿರೋ ಲಾಜಿಕ್ ಆದ್ರೂ ಏನು? ಕೇಳೋಕೆ ವಿಚಿತ್ರ ಅನಿಸಿದ್ರೂ ಅವರ ವಾದ ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ. ಸೊ ಆ ವಿಮರ್ಶಕರ ವಾದ ಇರೋದೇ ಇಲ್ಲಿ. ಯೋಚನೆ ಮಾಡಿ, ಕಾಂತಾರ ಚಾಪ್ಟರ್ 1 ಕೇವಲ 100 ಕೋಟಿಯಲ್ಲಿ ಇಂಥದೊಂದು ಮಾಸ್ಟರ್ ಪೀಸ್ ಕೊಟ್ಬಿಟ್ರೆ ಅದು ಇಡೀ ಇಂಡಸ್ಟ್ರಿಗೆ ಒಂದು ದೊಡ್ಡ ಸವಾಲ್ ಹಾಕಿದ ಹಾಗೆ. ಆಗ ಜನ ಸುಮ್ಮನೆ ಇರ್ತಾರಾ? ಖಂಡಿತ ಕೇಳ್ತಾರೆ, ಅಲ್ರಿ 500-600 ಕೋಟಿ ಹಾಕಿ ನೀವೇನ್ ಮಾಡ್ತಿದ್ದೀರಿ ಅಂತ. ಇದು ಇಡೀ ಸಿಸ್ಟಮನ್ನೇ ಅಲ್ಲಾಡಿಸ್ಬಿಡ್ಬೋದು ಅಲ್ವಾ? ಈ ಒಂದು ಮಾತು ಎಲ್ಲವನ್ನೂ ಹೇಳಿಬಿಡುತ್ತೆ. 100 ಕೋಟಿಯಲ್ಲಿ ಇದು ಸಾಧ್ಯವಾದ್ರೆ 500-600 ಕೋಟಿಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ? ಇದು ಇಡೀ ಫಿಲ್ಮ್ ಇಂಡಸ್ಟ್ರಿಯ ಗುಟ್ಟುಗಳನ್ನೇ ರಟ್ಟು ಮಾಡ್ಬೋದು. ಹಾಗಾದ್ರೆ ಕಾಂತಾರ ಚಾಪ್ಟರ್ 1 ಬರೀ ಒಂದು ಸಿನಿಮಾನ ಅಥವಾ ಒಂದು ದೊಡ್ಡ ಕ್ರಾಂತಿಯ ಶುರುವಿನ? ಕಾದು ನೋಡೋಣ.